ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹಾಕುವ ಕೆಲಸವನ್ನು ಅವರ ಬಾಲ್ಯದಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರು ಮಾಡುವಂತಹ ತಪ್ಪುಗಳಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ಶಿಕ್ಷಕರು ನಡ್ಕೊಳ್ಳೋದಕ್ಕೆ ಕಾರಣ ಮೇ ಬಿ ಇದೇ ರೀಸನ್ ಆಗಿರಬಹುದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣುವಿನ ದಶಾವತಾರದ ಕಥೆಯನ್ನು ಕೇಳೇ ಇರ್ತೀವಿ. ಹಾಗೆಯೇ ಕೆಲವೊಂದು ದೃಶ್ಯಗಳಲ್ಲಿರ್ಬೋದು ಅಥವಾ ಮೂವೀಸ್ಗಳಲ್ಲಿ, ನಾಟಕಗಳಲ್ಲಿ ಅವುಗಳನ್ನು ನೋಡು ಕೂಡ ಇರ್ತೀವಿ. ಅದನ್ನು ನಮ್ಮ ಶಾಲಾ ಮಕ್ಕಳುಗಳು ಯಾವ ರೀತಿಯಾಗಿ ತಮ್ಮದೇ ಆದಂತಹ ಪ್ರತಿಭೆ ಮೂಲಕ ಹೊರ ಹಾಕ್ತಾರೆ ಅನ್ನೋದನ್ನು ಹೇಳ್ತೀನಿ, ಶೇರ್ ಮಾಡ್ತೀನಿ ಅಂತ ಹೇಳಿದ್ನಿ ಅಲ್ವಾ. ವಿಷ್ಣುವಿನ ದಶಾವತಾರಗಳು ಯಾವ್ಯಾವುದು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಇನ್ನೂ ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು. ಸೊ ಅಂಥವರು ಈ ಥರದ ಮೂವಿಗಳಿರ್ಬೋದು, ನಾಟಕಗಳನ್ನು ಹಾಗೆಯೇ ನೃತ್ಯದ ಮೂಲಕ ಅವರುಗಳನ್ನು ಪರಿಚಯ ಮಾಡಿಕೊಟ್ಟಾಗ ತಿಳ್ಕೊಳ್ಳೋ ಪ್ರಯತ್ನನಾದರೂ ಮಾಡಬೇಕು ಅಂತ ಹೇಳ್ತೀನಿ. ಪ್ರತಿ ಮಗುವಿನಲ್ಲಿಯೂ ತನ್ನದೇ ಆದಂತಹ ಪ್ರತಿಭೆ ಖಂಡಿತವಾಗಲೂ ಉದುಗಿರುತ್ತೆ. ಆ ಒಂದು ಪ್ರತಿಭೆಯನ್ನು ಹುಡುಕಿ ಹೊರತೆಗೆಯುವ ಕೆಲಸವನ್ನು ಪ್ರಾರಂಭದಲ್ಲಿ ಪೋಷಕರು ಮಾಡಿದರೆ ಮುಂದಿನ ಹಂತವಾಗಿ ಅದನ್ನು ಶಿಕ್ಷಕರು ಮಾಡಬೇಕಾಗುತ್ತೆ. ಅವರ ಕರ್ತವ್ಯ ಕೂಡ ಆಗಿರುತ್ತೆ. ನಿಜವಾದ ಆದರ್ಶ ಶಿಕ್ಷಕ ಯಾವ ರೀತಿ ಇರ್ತಾರೆ ಅಂತಂದರೆ, ಪ್ರತಿ ಮಗುವನ್ನು ಕೂಡ ತನ್ನದೇ ಮಗು ಅಂತ ಹೇಳಿ ಭಾವಿಸ್ಬಿಟ್ಟು ಅವರಲ್ಲಿರ್ತಕ್ಕಂತಹ ಡಿಮೆರಿಟ್ಸ್ ಮತ್ತು ಗುಡ್ ಪಾಯಿಂಟ್ಸ್ ಕೂಡ ಗುರುತಿಸ್ಬಿಟ್ಟು ಯಾವುದಕ್ಕೆ ಪೋಷಣೆ ನೀಡಬೇಕು, ಯಾವುದನ್ನು ನಾವು ಕಡಿಮೆ ಮಾಡಬೇಕು, ಅಂದರೆ ಯಾವುದನ್ನು ಕಡಿತಗೊಳಿಸಬೇಕು ಅಂತ ಅರ್ಥಕೊಂಡ್ಬಿಟ್ಟು ಆ ಮಗುವಿನ ಪೋಷಣೆಯಲ್ಲಿ ತೊಡಗಿರ್ತಾನೆ. ಅಂತಹ ಶಿಕ್ಷಕನಿಗೆ ನಿಜವಾಗ್ಲೂ ನಾವೊಂದು ಸಲಾಮ್ ಅಂತಲೇ ಹೇಳಬೇಕು. ಶಿಕ್ಷಕರ ಒಂದು ಎಥಿಕ್ಸ್ ಗೊತ್ತಿಲ್ಲದೆ ಇರ್ತಕ್ಕಂಥವರು ಅವರ ಮುಂಗೋಪದಿಂದ ಇರಬಹುದು ಅಥವಾ ಒಂದು ಪಾರ್ಷಲಿಸಮ್ ಅಂತ ಏನು ಕರಿತಿರ್ತಾರೆ, ಅದು ಕೆಲವು ಕಡೆ ಕಂಡು ಬರ್ತಾ ಇರುತ್ತೆ. ಅದನ್ನು ಆದಷ್ಟು ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಗುರುತಿಸ್ಕೊಂಡು ತಾವೇ ತಿದ್ದುಕೊಂಡು ಸರಿಪಡಿಸ್ಕೊಂಡ್ರೆ ತುಂಬ ಉತ್ತಮವಾದಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ಮಗು ಇರ್ಬೋದು, ತನ್ನಲ್ಲಿರ್ತಕ್ಕಂತಹ ಪ್ರತಿಭೆಗೆ ಪೋಷಣೆ ಸಿಕ್ಕಾಗ ಮಾತ್ರ ಆ ಮಗು ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂತಹ ವಿಷ್ಣುವಿನ ದಶಾವತಾರ ನಿಜಕ್ಕೂ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿತ್ತಲ್ಲ, ಇಲ್ಲಿ ಮ್ಯೂಸಿಕ್ನ ನಾನು ಪ್ಲೇ ಮಾಡಿಲ್ಲ, ಜಸ್ಟ್ ಅವರ ಎಕ್ಸ್ಪ್ಲೇಷನ್ ಮಾತ್ರ ಮಾಡ್ತಾ ಇದ್ದೀನಿ. ವಿತ್ ಆ ಒಂದು ಅಭಿನಯದ ಜೊತೆಗೆ ಆ ಒಂದು ಸಾಂಗ್ ಹಿನ್ನೆಲೆ ಸಂಗೀತ ಏನು ಅಂತ ಹೇಳ್ತೀವಲ್ವ, ಅದು ಎಷ್ಟು ಮ್ಯಾಚ್ ಆಗಿತ್ತು ಅಂದರೆ ಆ ಮಗು ಮಾಡ್ತಕ್ಕಂಥ ಪ್ರತಿಭೆಗೂ ಕೂಡ, ಪ್ರತಿಯೊಂದು ಅಭಿನಯಕ್ಕೂ ಕೂಡ ಮೆರುಗು ಕೊಡುವಂತೆ, ಇನ್ನೂ ಉಲ್ಬಣವಾಗುವಂತೆ ಮಾಡ್ತಾ ಇತ್ತು. ನಾನು ಫಸ್ಟಿಗೆ ನನ್ನ ತಂಗಿ ಮಗಳ ಸ್ಕೂಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದೆ. ಅನಂತರ ನನ್ನ ಮಕ್ಕಳು ಹೋಗೋ ಸ್ಕೂಲಲ್ಲೂ ಕೂಡ ದಶಾವತಾರ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅಂತ ಕೇಳ್ಬಿಟ್ಟು ಖುಷಿ ಆಯಿತು. ಈ ಥರದ ಕೆಲವೊಂದು ಧಾರ್ಮಿಕವಾಗಿರ್ತಕ್ಕಂಥ ಚರಿತ್ರ ಹಿನ್ನೆಲೆಯನ್ನು ಒಳಗೊಂಡಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಶಾಲಾ ವಾತಾವರಣದಲ್ಲಿ ಹಮ್ಮಿಕೊಳ್ಳೋದು ತುಂಬ ಉಪಯುಕ್ತ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದರೆ ಮಕ್ಕಳಲ್ಲಿ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಾಮಾಜಿಕ ಕೆಲವೊಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ತೊಡಗಬೇಕು, ಆ ಒಂದು ಭಾವನೆ ಮಕ್ಕಳಲ್ಲಿ ಮೂಡಬೇಕು ಅಂದರೆ ಈ ಥರದ ಕಾರ್ಯಕ್ರಮಗಳು ಅತಿ ಮುಖ್ಯ ಅಂತಲೇ ಹೇಳ್ತೀನಿ. ಒಂದು ಮಗುವಿಗೆ ಅಂದರೆ ಈಗ ಶಾಲೆಯಲ್ಲಿ ಮಕ್ಕಳಿರ್ತಾರೆ ಅಂದರೆ ಎಲ್ಲರ ಮನೋಭಾವನೆ ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ಹೇಳೋದ್ರ ಮೂಲಕ ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ಪ್ರಾಕ್ಟಿಕಲಾಗಿ ಮಾಡೋದ್ರ ಮೂಲಕ ಅರ್ಥ ಆಗುತ್ತೆ, ಇನ್ನು ಕೆಲವು ಮಕ್ಕಳಿಗೆ ಈ ಥರ ಕಥೆಗಳನ್ನು ಹೇಳೋದ್ರ ಮೂಲಕ ಅಥವಾ ಅದನ್ನು ಪ್ರಸ್ತುತಪಡಿಸೋದ್ರ ಮೂಲಕ ಕೂಡ ಅರ್ಥೈಸ್ಬೋದು. ಹೀಗೆ ನಾನಾ ವಿಧಗಳಲ್ಲಿ ಮಕ್ಕಳನ್ನು ಒಂದು ಸಾಮರ್ಥ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಶಿಕ್ಷಕರಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ಅಂತ ಹೇಳುತ್ತೀನಿ. ನೀವು ನೋಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಗಮನಿಸ್ಬೋದು. ಅದನ್ನು ಆಸಕ್ತಿದಾಯಕವಾಗಿ ಗಮನಿಸಿದಾಗ ಆ ಮಗು ಏನು ಮಾಡ್ತಾ ಇದೆ, ಯಾವ ರೀತಿಯಾಗಿ ಪ್ರಸ್ತುತಪಡಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ನೆಗ್ಲೆಕ್ಟಿಂದ ನೋಡಿದಾಗ ಇದು ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಅರ್ಥ ಆಗೋದಿಲ್ಲ. ಆ ಮಗುವಿನ ಒಂದು ಹಾವಭಾವದಲ್ಲಿ ಯಾವ ರೀತಿಯ ಒಂದು ಭಾವನೆ ವ್ಯಕ್ತವಾಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ನಿಜವಾಗ್ಲೂ ಆ ಮಗುವಿನ ಪರಿಶ್ರಮಕ್ಕಿರ್ಬೋದು, ಕಲೆಗೆ ಖಂಡಿತವಾಗ್ಲೂ ಬೆಲೆ ಕೊಡೋದಕ್ಕೆ ಸಾಧ್ಯ. ಮೊದಲಿಗೆ ಕೂರ್ಮಾವತಾರವನ್ನು ಯಾವ ರೀತಿಯಾಗಿ ತೋರಿಸ್ತಾರೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದು, ಆ ಎರಡೂ ಶಾಲೆಯಲ್ಲೂ ಕೂಡ ಕೂರ್ಮಾವತಾರವನ್ನು ಪ್ರಾರಂಭದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ಬಟ್ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದರು. ಆನಂತರ ಮತ್ಸ್ಯ, ಹೀಗೆ ಒಂದೊಂದು ಅವತಾರಗಳನ್ನು ಕೂಡ ಒಂದೊಂದು ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ, ಈಗ ಶಾಲೆಯಿಂದ ಶಾಲೆಗೂ ಎಷ್ಟು ವಿಭಿನ್ನತೆ ಇರುತ್ತೆ ಅಲ್ವಾ, ಅದೇ ರೀತಿಯಾಗಿ ಮಕ್ಕಳ ಒಂದು ಅಭಿನಯದಲ್ಲೂ ಕೂಡ ವಿಭಿನ್ನತೆಯನ್ನು ನಾನು ನೋಡಿದೆ ಅಲ್ಲಿ. ಆ ಅವತಾರಗಳನ್ನು ಪರಿಚಯ ಮಾಡುವ ಮಧ್ಯದಲ್ಲಿ ಹೆಣ್ಣು ಮಕ್ಕಳ ಒಂದು ನೃತ್ಯ ಇರ್ಬೋದು, ಆ ಪರಿಚಯ ಪ್ರಸ್ತುತಪಡಿಸುವಂತಹ ರೀತಿ ಎಕ್ಸಲೆಂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ.
ಒಂದು ಮಗು ಆ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಿದೆ ಅಂದರೆ ಆ ಮಗುವಿಗೆ ಧೈರ್ಯ ಸಾಮರ್ಥ್ಯ ಎಲ್ಲದೂ ಕೂಡ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಕೂರ್ಮಾವತಾರ ಯಾವ ರೀತಿಯಲ್ಲಿ ಆ ಮಗು ಬಂದ್ಬಿಟ್ಟು ಫಸ್ಟಿಗೆ ಎಂಟ್ರಿ ಕೊಡ್ತು, ಅದಾದ ನಂತರ ಸಮುದ್ರ ಮಂಥನ ಮಾಡ್ತಾರಲ್ವ, ಅದನ್ನು ಕೂಡ ಹೆಂಗೆ ಇಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ನಾನು ಜಸ್ಟ್ ಅದನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಬಟ್ ತುಂಬ ಸುಲಭವಾದ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ಎಷ್ಟು ಈಸಿಯಾಗಿ ನಾವು ತಲುಪಿಸೋದಕ್ಕೆ ಸಾಧ್ಯ ಅಷ್ಟು ರೀತಿಯಲ್ಲಿ ತಲುಪಿಸಿದ್ರು. ಆಮೇಲೆ ಆಮೆ ಆ ಪರ್ವತದ ಕೆಳಗಡೆಯಿಂದ ಯಾವ ರೀತಿ ಹೊರಗೆ ಬರುತ್ತೆ, ಅನಂತರ ಯಕ್ಷಗಾನದ ಮೂಲಕ ಅದನ್ನು ಎಕ್ಸ್ಪ್ಲನೇಷನ್ ಕೂಡ ಮಧ್ಯೆ ಮಧ್ಯೆ ಕಲಿಸಿದಂಥವ್ರಿಗೂ ಕೂಡ ಹ್ಯಾಂಡ್ಸ್ ಆಫ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂದರೆ ಪ್ರತಿಯೊಬ್ಬರ ಪಾತ್ರನೂ ಕೂಡ ಇರುತ್ತೆ ಅಲ್ವಾ. ನಾನು ಈ ವಿಡಿಯೋನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಪೋಷಕರಾಗಿರ್ತೀವಿ, ನಾವು ಮನೆಯಲ್ಲಿ ಇರ್ತೀವಿ, ಬಟ್ ನಮ್ಮ ಕಾರ್ಯ ಚಟುವಟಿಕೆಗಳೇ ಹೆಚ್ಚು ಅಂತ ಅಂದ್ಕೊಂಡಿರ್ತೀವಲ್ವ. ಅದೇ ರೀತಿಯಾಗಿ ಯಾವುದೇ ಕಚೇರಿಯಲ್ಲಿರ್ಬೋದು, ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅವ್ರದ್ದೇ ಆದಂಥ ಎಫರ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನನಗೆ ಹೇಳಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅವರ ಕಾಯಕ ಅವರವರಿಗೆ ದೊಡ್ಡದಾಗಿರುತ್ತೆ, ದೇವ್ರ ಥರನೇ ಭಾವಿಸ್ತಾ ಇರ್ತೀವಿ. ನಾನು ಯಾಕೆ ಶಿಕ್ಷಕರ ಬಗ್ಗೆ ಅಂದರೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಅದೇ ಪ್ರೊಫೆಷನಿಂದ ಫಸ್ಟಿಗೆ ವರ್ಕ್ ಮಾಡ್ತಾ ಇದ್ದಿದ್ದು. ಆದರೆ ಒಬ್ಬ ಶಿಕ್ಷಕ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಮಗುನ ಮತ್ತು ಆ ಶಾಲೆಯನ್ನು ಯಾವ ರೀತಿಯಾಗಿ ಅಭಿನಭಾವ ಒಂದು ಸಂಬಂಧವನ್ನು ಹೊಂದಿರ್ತಾನೆ ಅನ್ನೋದಕ್ಕೆ ಉದಾಹರಣೆ ಅಂತಲೇ ಹೇಳ್ಬೋದು. ಈ ಥರದ ಕಾರ್ಯಕ್ರಮಗಳಿರ್ಬೋದು, ಮಕ್ಕಳಲ್ಲಿ ಅವರು ಬೆಳೆಸಿದಂಥ ಪ್ರೀತಿ ವಿಶ್ವಾಸಗಳಿರಬಹುದು, ತುಂಬ ಕನೆಕ್ಟ್ ಆಗಿರುತ್ತೆ ಮಗುವಿಗೆ. ನೀವು ಗಮನಿಸಿರ್ಬೋದು, ನಿಮ್ಮ ಮಗು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ಹೇಳೋದಂದರೆ, ಒಂದು ಮಗು ಏನಾದರೂ ಬರ್ಕೊಂಡು ಬಂದಿರೋದ್ರಲ್ಲಿ ಅಥವಾ ಅವ್ರು ಕಲ್ತಿರೋ ವಿಷಯದಲ್ಲಿ ಅಕಸ್ಮಾತ್ ಏನಾದರೂ ಒಂದು ತಪ್ಪಾಗಿತ್ತು ಅಂದರೆ ಅವರ ತಾಯಿ ಅಥವಾ ತಂದೆ ಇದು ತಪ್ಪಾಗಿದೆ ಅಂದರೆ ಅವ್ರ ಮಕ್ಕಳು ಒಪ್ಪೋದಕ್ಕೆ ರೆಡಿ ಇರಲ್ಲ. ಕಾರಣ, ಅವರ ಕಲ್ಪನೆಯಲ್ಲಿ ನಮ್ಮ ಶಿಕ್ಷಕಿ ಅಥವಾ ನಮ್ಮ ಶಿಕ್ಷಕ ಹೇಳಿದ ಮಾತೇ ಸತ್ಯ, ಅವ್ರು ಹೇಳಿದಂಥ ರೀತಿನೇ ನಿಜ ಅಂತ ಅಷ್ಟು ಬಿಲೀವ್ ಮಾಡಿರ್ತಾರೆ ಮಕ್ಕಳು, ನಂಬಿಕೆ ಇಟ್ಟಿರ್ತಾರೆ. ಸೊ ಅದಕ್ಕೆ ಪ್ರತಿಯೊಬ್ಬ ಶಿಕ್ಷಕಿ ಅಥವಾ ಶಿಕ್ಷಕ ಇರಬಹುದು, ತಮ್ಮ ಒಂದು ವೃತ್ತಿ ಎಷ್ಟು ಮಟ್ಟಿಗೆ ಉನ್ನತ ಮಟ್ಟದಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಮಗುವಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ತುಂಬ ಉತ್ತಮ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ, ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ, ತುಂಬ ಪೇರೆಂಟ್ಸ್ಗೆ ಇದು ಅನುಭವ ಆಗಿರುತ್ತೆ. ಏನು ಅಂದರೆ, ಏನೋ ಒಂದು ಜಸ್ಟ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಏನೋ ಅಂದರೆ ಯಾವಾಗಲೂ ಆಗಿರೋಲ್ಲ, ತುಂಬ ರೇರಾಗಿ ಏನಾದರೂ ಮಗುವಿನೇ ತಪ್ಪು ಬರ್ಕೊಂಬಂದಿತ್ತು ಅಥವಾ ತಪ್ಪಾಗಿ ಕೇಳಿಸ್ಕೊಂಡಿರಬಹುದು. ಈ ರೀತಿಯಾಗಿ ಆದಾಗ ತಾಯಿ ತಿದ್ದೋದಕ್ಕೆ ಹೋದಾಗ ಆ ಮಗು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅಥವಾ ಬರೆದಂಥ ರೀತಿಯಲ್ಲೂ ಕೂಡ ಅಷ್ಟೇ, ಇದು ಈ ರೀತಿ ಬದಲಾವಣೆ ಆಗಬೇಕು ಅಂತಂದರೆ ಎಷ್ಟೋ ಪೇರೆಂಟ್ಸು ಕಂಪ್ಲೇಂಟ್ಸು ಶಾಲೆಯಲ್ಲಿ ಹೇಳೋದನ್ನು ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಒಪ್ಪೋದೇ ಇಲ್ಲ ನಮ್ಮ ಮಗ ಅಥವಾ ನಮ್ಮ ಮಗಳು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊಂದು ದೀರ್ಘವಾದ ನಂಬಿಕೆ ಆ ಶಿಕ್ಷಕರ ಮೇಲೆ ಮಗುವಿಗೆ ಇರುತ್ತೆ. ಈ ರೀತಿಯಾಗಿ ಮಕ್ಕಳು ಆ ಒಂದು ಕಲೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಶಿಕ್ಷಕರ ಮೇಲೆ ಇರ್ತಕ್ಕಂತಹ ಭಯ, ಪ್ರೀತಿ, ಗೌರವ, ಭಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಶಿಕ್ಷಕರು ಕಲಿಸಿದಂತಹ ಪ್ರತಿಯೊಂದು ಮಾತನ್ನು, ಪ್ರತಿಯೊಂದು ಅಭಿನಯವನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಿದ್ದಾರೆ, ನಿಜಕ್ಕೂ ಆ ಕಾರ್ಯಕ್ರಮವನ್ನು ನೋಡುವಾಗ ನನಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಶಾಲೆಯಲ್ಲಿ ವರ್ಕ್ ಮಾಡೋದನ್ನಂತ ಅನ್ನಿಸ್ತು. ಯಾಕೆಂದರೆ ಅಷ್ಟು ರೆಸ್ಪೆಕ್ಟಬಲ್ ಪ್ಲೇಸ್ ಈ ಒಂದು ಶಿಕ್ಷಕ ವೃತ್ತಿ ಯಾವತ್ತೂ ಕೂಡ ಅದು ಆ ಶಿಕ್ಷಕ ಅಥವಾ ಶಾಲಾ ಕೇಂದ್ರ ಅಂದರೆ ತಲೆಬಾಗುವಂಥ ಫೀಲೇ ಬರುತ್ತೆ. ಅಂದರೆ ನಾನು ಇಲ್ಲಿ ಯಾವುದೇ ವೃತ್ತಿಗಳನ್ನು ಹೆಚ್ಚಲ್ಲ ಅಥವಾ ಕಮ್ಮಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮಗುವನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನು ಈ ಒಂದು ಶಿಕ್ಷಣ ಕ್ಷೇತ್ರಗಳು ಮಾಡ್ತವೆ. ಅದು ಗುಣಮಟ್ಟದ ರೀತಿಯಲ್ಲಿ ಇದ್ದರೆ ತುಂಬ ಉತ್ತಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವೊಂದು ಏನಾಗುತ್ತೆ ಅಂತಂದರೆ ಕಮರ್ಷಿಯಲ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಶಿಕ್ಷಣ ಕ್ಷೇತ್ರಗಳನ್ನು ಅವಹೇಳನ ಮಾಡ್ತಾ ಇಲ್ಲ, ಬಟ್ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ, ಸ್ಪರ್ಧೆಗಳಿರ್ಬೋದು, ಯಾವುದೇ ರೀತಿಯ ಕಲಿಕೆಗಳಿರ್ಬೋದು, ಆರೋಗ್ಯಕರವಾಗಿರ್ತಕ್ಕಂತಹ ಸ್ಪರ್ಧೆ ಹೊಂದಿರಬೇಕೇ ಹೊರತು ಇದು ಮನಸ್ಸನ್ನು ಕೆಡಿಸುವಂತಹ, ಮಕ್ಕಳಲ್ಲಿ ಮನಸ್ಥಿತಿಯನ್ನು ಹಾಳು ಮಾಡುವಂತಹ ಸ್ಪರ್ಧೆಗಳಾಗಬಾರ್ದು ಯಾವುದೇ ಆದರೂ ಕೂಡ. ಕೆಲವು ಪೇರೆಂಟ್ಸ್ ಇರ್ಬೋದು ಅಥವಾ ರಿಲೇಷನ್ಸ್ ಈ ಥರ ಎಲ್ಲ ಬಂದಾಗ ಏನು ಮಾಡ್ತಾರೆ, ಮಗುವಿನಲ್ಲಿ ಆರೋಗ್ಯವಾಗಿರ್ತಕ್ಕಂತಹ ಸ್ಪರ್ಧೆಯನ್ನು ಬೆಳೆಸೋದಕ್ಕಿಂತ ತುಂಬ ಪೇರೆಂಟ್ಸ್ಗಳು ಇದನ್ನು ಇನ್ ಕೇಸ್ ನೋಡ್ತಾ ಇದ್ದರೆ ಅರ್ಥ ಮಾಡ್ಕೋಬೋದು. ಆ ಮಗುವಿಗೆ ಇನ್ನೊಂದು ಮಗುವನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇನ್ಕ್ಲೂಡಿಂಗ್ ನಾವು ಕೆಲವೊಂದು ಸರಿ ತಪ್ಪುಗಳನ್ನು ಮಾಡಿರಬಹುದು, ಬಟ್ ಅದನ್ನು ತಿದ್ದುಕೊಂಡು ಹೋಗ್ತಾ ಇದ್ದಾಗ ಮಗುವಿನಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ.
ಸ್ಪರ್ಧೆ ಯಾವತ್ತೂ ಆರೋಗ್ಯವಾಗಿರಬೇಕೇ ಹೊರತು ಅಲ್ಲಿ ಅನಾರೋಗ್ಯದ ಸ್ಪರ್ಧೆ ಉಂಟಾಗಬಾರ್ದು. ಶಿಕ್ಷಣ ಅಂದ್ರೇನು? ಮೇನಾಗಿ ನಾವು ಸರ್ಟಿಫಿಕೇಟ್ ತಗೊಳ್ಳೋದೇ ಶಿಕ್ಷಣ ಅಲ್ಲ, ಅಥವಾ ಇನ್ನೊಂದು ಏನೋ ನಾವು ತೋರ್ಪಡಿಕೆಗೆ ಮಾಡ್ಕೊಳ್ಳೋ ಅಂಥದ್ದು ಶಿಕ್ಷಣ ಆಗಿರೋದಿಲ್ಲ. ಮಗು ಕಲಿಯೋ ಪ್ರತಿಯೊಂದು ಮೂಮೆಂಟ್ ಕೂಡ ಶಿಕ್ಷಣನೇ ಆಗಿರುತ್ತೆ. ಈಗ ಒಂದು ಮಗು ಇದ್ದಾಗೆ ಇನ್ನೊಂದು ಮಗು ಇರೋದಿಲ್ಲ. ಸೊ ಅಲ್ಲಿ ಕಂಪ್ಯಾರಿಸಮ್ ಕೂಡ ಬರಬಾರ್ದು. ಅದು ಮನೆಯ ವಾತಾವರಣದಲ್ಲೂ ಕೂಡ ಇರ್ಬೋದು, ಅಥವಾ ಶಾಲಾ ವಾತಾವರಣದಲ್ಲೂ ಇರ್ಬೋದು. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದರೆ, ಇದು ಯಾರನ್ನ ಕುರಿತಾಗಿ ಹೇಳುವಂಥದ್ದಲ್ಲ, ನಾವು ಗಮನಿಸಿರುವ ಹಾಗೆ ಹೇಳುವಂಥದ್ದು. ಅದರಿಂದ ಮಕ್ಕಳಿಗೆ ಯಾವ ರೀತಿಯ ಕೆಟ್ಟ ಒಂದು ಎಫೆಕ್ಟ್ಸ್ ಆಗುತ್ತೆ, ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಬೇಜಾರಾಗಿ ನಾನು ಹೇಳ್ತಾ ಇರೋದು. ಕೆಲವು ಖಾಸಗಿ ಶಾಲೆಯಲ್ಲಿ ಗಮನಿಸಿರ್ಬೋದು, ಕೆಲವೊಂದು ಪೇರೆಂಟ್ಸ್ ಗಮನಕ್ಕೆ ಬಂದಿರುತ್ತೆ. ಏನು ಮಾಡ್ತಾರೆ ಅಂದರೆ, ಕೆಲವು ಟೀಚರ್ಸ್ಗಳು ಮಕ್ಕಳಲ್ಲಿ ಕಂಪೇರ್ ಮಾಡ್ತಾರೆ. ಅದು ಶಿಕ್ಷಕ ವೃತ್ತಿಗೆ ಒಂದು ಬ್ಯಾಡ್ ಅಂತಲೇ ಹೇಳ್ಬೋದು, ಅಂದರೆ ನೆಗೆಟಿವ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಶಿಕ್ಷಣ ಟ್ರೈನಿಂಗಲ್ಲಿ, ಅಂದರೆ ಪ್ರಶಿಕ್ಷಣಾರ್ಥಿಗಳಾಗಿದ್ದಾಗ ಅವ್ರಿಗೆ ಕೊಡುವಂತಹ ಟ್ರೈನಿಂಗಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ಹೋಲಿಕೆ ಮಾಡುವಂತಹ ಒಂದು ಶಿಕ್ಷಣವನ್ನು ಕೊಟ್ಟೇ ಇರೋದಿಲ್ಲ. ಸೊ ಆ ರೀತಿಯಾಗಿ ಇದ್ದರೂ ಕೂಡ ಯಾಕೆ ಕೆಲವು ಶಿಕ್ಷಕರು ಮಕ್ಕಳಲ್ಲಿ ಕಂಪ್ಯಾರಿಸಮ್ ಮಾಡ್ತಾರೆ ಅಂತ ಅಂದರೆ, ಕೆಲವರು ಏನು ಮಾಡ್ತಾರೆ, ಜಸ್ಟ್ ಸರ್ಟಿಫಿಕೇಟ್ಗೋಸ್ಕರ ಒಂದು ಟೀಚರ್ ಟ್ರೈನಿಂಗ್ದು ಹೋಗಿರ್ತಾರೆ, ಅಥವಾ ಆ ಸರ್ಟಿಫಿಕೇಟ್ನ ತೊಗೊಂಡು ಬಂದಿರ್ತಾರೆ. ಅಂಥವರು ನಿಜವಾಗ್ಲೂ ಮಕ್ಕಳಲ್ಲೇ ಕಂಪ್ಯಾರಿಸಮ್ ಮಾಡ್ತಾರೆ. ಸೊ ಇದು ಅವರಲ್ಲಿ ಮಕ್ಕಳಲ್ಲಿನೇ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಅವರಿಗೆ ಕೈಲಿ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಆಮೇಲೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈಗ ಕಾಲೇಜ್ ಅಂದರೆ ಈಗ ಉಪನ್ಯಾಸಕ ಆಗಿರ್ತಕ್ಕಂಥವರು ಚಿಕ್ಕ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಕ್ವಾಲಿಟಿ ಅಂತ ಹೇಳ್ಬೋದು. ಅಂದರೆ ಉನ್ನತವಾಗಿರ್ತಕ್ಕಂಥ ಹುದ್ದೆನೇ, ಆದರೆ ಅವರಿಗೆ ಚಿಕ್ಕ ಮಕ್ಕಳನ್ನ ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರಲ್ಲ. ಸೊ ಏನು ಮಾಡ್ತಾರೆ, ಕೆಲವರು MA MEd ಅಥವಾ MSc MEd ಈ ಥರ ಮಾಡಿಕೊಂಡಾಗ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಸಮ್ ಪೀಪಲ್ಸ್ ಸ್ವಲ್ಪ ಜನ ಏನು ಮಾಡ್ತಾರೆ, ಅವರಿಗೆ ದೊಡ್ಡ ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಟೀಚ್ ಮಾಡ್ಬೋದು ಅನ್ನೋದನ್ನು ಟ್ರೈನಿಂಗ್ ತೊಗೊಂಡಿರ್ತಾರೆ. ಅಂಥವರು ಚಿಕ್ಕ ಮಕ್ಕಳ ಮನಸ್ಥಿತಿಗೆ ಇಳಿದು ಬಿಟ್ಟು ಪಾಠ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ. ಅವಾಗ ಏನು ಮಾಡ್ತಾರೆ, ದೊಡ್ಡ ಮಕ್ಕಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಅದೇ ರೀತಿಯಾಗಿ ಚಿಕ್ಕ ಮಕ್ಕಳನ್ನ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಆ ಮಗು ಕಲಿಯೋದಕ್ಕೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 1 to 4th 1 to 7th ಮಕ್ಕಳಿಗೆ ಅಂತಲೇ ಟ್ರೈನಪ್ ಮಾಡಿದಂಥ ಶಿಕ್ಷಕರು ಪರ್ಫೆಕ್ಟಾಗಿ ಆ ಮಕ್ಕಳ ಮನಸ್ಥಿತಿಗೆ ಇಳಿದು ಬಿಟ್ಟು ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅಲ್ಲಿ ಶಿಕ್ಷಣ ಯಶಸ್ವಿ ಕೂಡ ಆಗುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ತಪ್ಪು ಮಾಡ್ತಾ ಇರ್ತಾರೆ. ಕೆಲವು ಶಾಲೆಗಳಲ್ಲಿ ಗಮನಿಸಿರ್ಬೋದು ಕೆಲವು ಪೇರೆಂಟ್ಸು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ. ಸಮಸ್ಯೆ ನನ್ನ ಪ್ರಕಾರ ಅದೇ ಆಗಿರುತ್ತೆ. ಸೊ ದೊಡ್ಡ ಮಕ್ಕಳಿಗೆ ಟ್ರೈನಿಂಗ್ ತೊಗೊಂಡಂತಹ ಶಿಕ್ಷಕರು ಚಿಕ್ಕ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಅವ್ರ ಕೈಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಆಗ್ತಾ ಇರಲ್ಲ. ಅಂದರೆ ನಾನಿಲ್ಲಿ ಶಿಕ್ಷಕರನ್ನ ಅಥವಾ ಶಿಕ್ಷಣ ಒಂದು ವೃತ್ತಿಯನ್ನು ಅವಹೇಳನ ಮಾಡ್ತಾ ಇಲ್ಲ. ಆ್ಯಸ್ ಎ ಟೀಚರ್ ಆಗಿ ನಾನು ಕೂಡ ವರ್ಕ್ ಮಾಡಿ ಬಂದು ಹೇಳ್ತಾ ಇರೋದು, ಆ ಮಗುವಿಗೆ ಪರ್ಫೆಕ್ಟಾಗಿ ನಾವು ರೀಚ್ ಆಗಬೇಕು ಅಂದರೆ ಫಸ್ಟ್ ಆ ಮಗುವಿನ ಮನಸ್ಥಿತಿಯನ್ನು ಅರಿತುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಸ್ಟಾಫ್ ರೂಮಲ್ಲಿ ಕುತ್ಕೊಂಡು ಕೆಲವೊಂದು ಡಿಸ್ಕಷನ್ ನಡೀತಾ ಇರುತ್ತೆ. ಆ ಮಗು ಹೀಗೆ, ಈ ಮಗು ಹೀಗೆ ಅಂತೇಳಿ. ಅದು ಹೆಂಗಿರಬೇಕು ಡಿಸ್ಕಷನ್ ಅಂದರೆ, ಸೊ ಆ ಮಗುವಿನಲ್ಲಿ ಈ ಥರ ನ್ಯೂನತೆ ಇದೆ, ನಾವು ಯಾವ ರೀತಿಯಾಗಿ ಪರಿಹಾರ ಮಾಡ್ಬೋದು, ಇನ್ನೊಂದು ಮಗುವಿನಲ್ಲಿ ಈ ರೀತಿಯಾಗಿ ಹೈಪರ್ ಆ್ಯಕ್ಟಿವ್ ಅಥವಾ ಎಕ್ಸಾಂಪಲ್ ಎಕ್ಸೆಟ್ರಾ ಅನ್ಕೋಬೋದು. ಆ ಥರ ಮಗುವಿಗೆ ನಾವು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಡಿಸ್ಕಷನ್ ಮಾಡಬೇಕೇ ಹೊರತು ಮಗುವಿನಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳನ್ನು ಪಾಯಿಂಟ್ ಔಟ್ ಮಾಡಿ ಆ ಮಗುವಿನ ಮನಸ್ಥಿತಿಯನ್ನು ಕುಗ್ಗಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ತಪ್ಪು ಕಲ್ಪನೆ, ತಪ್ಪು ಅಂತಲೇ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಕೆಲವು ಪೋಷಕರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅನುಭವ ಆಗಿರ್ಬೋದು. ಯಾರಿಗೆಲ್ಲ ಈ ಥರದ ಅನುಭವಗಳಾಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ನಾನು ಹೇಳಿದಂತಹ ಎಲ್ಲ ಮಾಹಿತಿಗಳನ್ನು ಸಮಾಧಾನವಾಗಿ ಆಲಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.